ದಾಂಡೇಲಿಯಿಂದ ಧರ್ಮಸ್ಥಳಕ್ಕೆ ಸಂಜೆ ಬಸ್ ಸಂಚಾರಕ್ಕೆ ಪ್ರಾಮಾಣಿಕ ಪ್ರಯತ್ನ. ದಾಂಡೇಲಿಯ ಸಾರಿಗೆ ಘಟಕದ ನೂತನ ವ್ಯವಸ್ಥಾಪಕರಾದ ಚೈತನ್ಯ ಅಗಲಕಟ್ಟಿ. ಪ್ರಸಿದ್ಧ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾಂಡೇಲಿಯಿಂದ ಸಂಜೆ ಬಸ್ ಸಂಚಾರ ಪ್ರಾರಂಭಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ದಾಂಡೇಲಿಯ ಸಾರಿಗೆ ಘಟಕದ ನೂತನ ವ್ಯವಸ್ಥಾಪಕರಾದ ಚೈತನ್ಯ ಅಗಲಕಟ್ಟಿ ಅವರು ತಿಳಿಸಿದ್ದಾರೆ. ಪ್ರತಿದಿನ ಸಂಜೆ ದಾಂಡೇಲಿಯಿಂದ ಹಳಿಯಾಳ, ಯಲ್ಲಾಪುರ, ಅಂಕೋಲ, ಕುಮಟ, ಹೊನ್ನಾವರ, ಭಟ್ಕಳ, ಕುಂದಾಪುರ ಮಾರ್ಗವಾಗಿ ಧರ್ಮಸ್ಥಳಕ್ಕೆ ಬಸ್ ಸಂಚಾರವನ್ನು ಪ್ರಾರಂಭಿಸುವ ಕುರಿತಾಗಿ ಇಂದು ಬುಧವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಅವರು ಮಾತನಾಡುತ್ತಿದ್ದರು. ಈ ಬಗ್ಗೆ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಹಾಗೂ ಬಸ್ ಸಂಚಾರ ಆರಂಭಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಚೈತನ್ಯ ಅಗಲಕಟ್ಟಿ ಅವರು ಹೇಳಿದರು. ಮೇಡಮ್ ನಮಸ್ತೆ. ನಮಸ್ತೆ. ದಾಂಡೇಲಿ ಹಾಗೂ ಸುತ್ತಮುತ್ತಲ ಜನತೆಯ ಬಹುವರ್ಷಗಳ ಬೇಡಿಕೆ ದಾಂಡೇಲಿಯಿಂದ ಧರ್ಮಸ್ಥಳಕ್ಕೆ ಸಂಜೆ ಹೊತ್ತು ಅಂದರೆ ಸಂಜೆ 7 ಗಂಟೆಯಿಂದ 8:30 ಗಂಟೆಯ ಒಳಗಡೆ ಅಥವಾ ಸಂಜೆ 6:30 ಗಂಟೆಯಿಂದ ರಾತ್ರಿ 8 ಗಂಟೆಯ ಒಳಗಡೆ ದಾಂಡೇಲಿಯಿಂದ ಹಳಿಯಾಳ ಮಾರ್ಗವಾಗಿ ಯಲ್ಲಾಪುರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಕಾರ್ಕಳ ಹೀಗೆ ಮೂಡುಬಿದ್ರೆ, ಧರ್ಮಸ್ಥಳ ಮಾರ್ಗವಾಗಿ ಒಂದು ಬಸ್ ಬಿಡಬೇಕೆನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಇರುವಂತಹ ಬಹುದೊಡ್ಡ ಬೇಡಿಕೆ. ಬೆಳಿಗ್ಗೆ 2 ಬಸ್ ಇದೆ. ಆದರೆ ಸಹಜವಾಗಿ ನಾನು ಯಾಕೆ ಇದನ್ನು ಮಾತಾಡ್ತಿದ್ದೇವೆ ಅಂತ ಹೇಳಿದರೆ, ಹೆಚ್ಚಾಗಿ ಧರ್ಮಸ್ಥಳ ಅಂತ ಹೇಳಿದ ಕೂಡ ಎಷ್ಟೇ ದೇವರ ದರ್ಶನಕ್ಕೆ ಹೋಗುವವರ ಸಂಖ್ಯೆ ಜಾಸ್ತಿ. ಹಾಗಿರುವಾಗ ರಾತ್ರಿ ಹೊತ್ತು ಬಸ್ ಬಿಟ್ಟರೆ ಜನರ ಸಮಯ ಬಹಳಷ್ಟು ಉಳಿತದೆ. ಅವರು ರಾತ್ರಿ ಬಸ್ಸಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ, ನಾವು ಬೆಳಿಗ್ಗೆ ರೀಚ್ ಆಗ್ತಾರೆ, ಬೆಳಿಗ್ಗೆ ದೇವರ ದರ್ಶನವನ್ನು ಮಾಡಿ ಸಂಜೆ ಹೊತ್ತುವರೆಗೆ ಅಲ್ಲಿ ತಿರುಗಾಡಿಕೊಂಡು ಅದೇ ಬಸ್ಸಲ್ಲಿ ರಿಟರ್ನ್ ಬರ್ತಾರೆ. ಹಾಗಾಗಿ ನಿಮಗೆ ಈ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. ಈ ಹಿಂದೆ ನೀವು ಹೇಳ್ಬೋದು, ಇಲ್ಲ ಹಿಂದೊಮ್ಮೆ ಇತ್ತು 4:30, 5:30 ಒಂದು ಬಸ್ ಇತ್ತು ಅಂತೇಳಿ. ಖಂಡಿತವಾಗಿ ಇತ್ತು, ಅದು ಭಾಳ ವರ್ಷ ನಡೀತು, ಆನಂತರ ಜನನೇ ಎಲ್ಲ ಬಂದಾಯಿತು. ಅದು ಯಾಕೆ ಬಂದಾಗಿರ್ಬೋದು ಅಂತ ಹೇಳಿದ್ರೆ, ಅದು ಕಾರವಾರ ಮೂಲಕವಾಗಿ ಹೋಗ್ತಿತ್ತು. ಹಾಗಾಗಿ ಬಟ್ ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಸ್ಥೆಯು ಕೂಡ ಎಲ್ಲ ತಾಲೂಕುಗಳಲ್ಲಿದೆ. ನಾವು ಜಾಗೃತಿಯನ್ನು ಕೂಡ ಕೊಡ್ಬೋದು. ಈ ನಿಟ್ಟಿನಲ್ಲಿ ದಾಂಡೇಲಿಯಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಹಳಿಯಾಳ ಮಾರ್ಗವಾಗಿ ದಾಂಡೇಲಿಯಿಂದ ಹಳಿಯಾಳ, ಯಲ್ಲಾಪುರ ಹೀಗೆ ಮಾರ್ಗವಾಗಿ ಸಂಜೆ 6:30ಯಿಂದ 8:30 ಒಳಗಡೆ ಒಂದು ಬಸ್ಸನ್ನು ಬಿಡಲಿಕ್ಕೆ ನೀವು ಬಹಳ ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ತ್ವರಿತಗತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಇಲ್ಲಿಯ ಸಾರ್ವಜನಿಕರ ಪರವಾಗಿ ನಮ್ಮದು ಬಹುದೊಡ್ಡ ಮನವಿ. ಈ ಮನವಿಗೆ ನೀವು ತಡವರಿಯದೆ ಸ್ಪಂದಿಸಬೇಕು ಅಂತೇಳಿ ನಮ್ಮದೊಂದು ಕಾಳಜಿ ಮತ್ತು ನಮ್ಮದೊಂದು ಪ್ರಾರ್ಥನೆ. ನೀವು ಅದು ಕೇಳಿದ್ದು ಸರಿ ಇದೆ. ನೀವು ಹೇಳ್ದಂಗೆ ಈಗ ಒಂದು ದಿನ ರಜೆ ಅಂತ ಬಂದಾಗ ಒಂದು ದಿನ ಹೋಗಿ ಧರ್ಮಸ್ಥಳದ ದರ್ಶನ ಮಾಡಿಕೊಂಡು ಮತ್ತೆ ಅದೇ ದಿನ ರಿಟರ್ನ್ ಬರಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಅದಕ್ಕೆ ನಾವು ನಮ್ಮ ಯಾವುದೇ ಒಂದು ರೂಟನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಮೇಲಾಧಿಕಾರಿಗಳ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿದ್ದಾರೆ, ನಾವು ನಮ್ಮ ಕಡೆಯಿಂದ ಒಂದು ಲೆಟರ್ ಮಾಡ್ತೀವಿ. ಈ ಥರ ಒಂದು ಲೋಕಲ್ ಸಾರ್ವಜನಿಕರಿಂದ ಈ ಥರ ಒಂದು ಲೆಟರ್ ಬಂದಿದೆ ಅಂತ ಹೇಳಿ ನಾನು ಮಾಡಿ ಕಳಿಸ್ತೇನೆ ಅವ್ರ ಹತ್ರ. ಆದಷ್ಟು ಬೇಗ ಅದೊಂದು ಸ್ಟಾರ್ಟ್ ಆಗಿದೆ. ಲೆಟರ್ 1-2 ದಿನದಲ್ಲಿ ಕಳಿಸ್ತೀರಾ ಮೇಡಮ್? ಹೌದು, 1-2 ದಿನದಲ್ಲಿ ಕಳಿಸ್ತೀವಿ. ಮತ್ತೆ ಇನ್ನೊಂದು 10 ದಿನ ಬಿಟ್ಟು ನಾವು ನಿಮ್ಮನ್ನ ಈ ನಿಟ್ಟಿನಲ್ಲಿ ಸಂಪರ್ಕಿಸ್ತೇವೆ. ಒಂದು ದಯವಿಟ್ಟು ವಿಶೇಷವಾದ ಕಾಳಜಿಯಿಂದ, ಇದು ಖಂಡಿತವಾಗಿ ನಮಗೆ ಹೋಪ್ ಇದೆ. ಸಾರಿಗೆ ಇಲಾಖೆಗೆ ಖಂಡಿತವಾಗಿ ಇದು ನಷ್ಟ ಆಗ್ಲಿಕ್ಕಿಲ್ಲ. ಎಲ್ಲರೂ ಸೇರಿ ಆ ಬಸ್ಸನ್ನು ಆರ್ಥಿಕವಾಗಿ ಅದಕ್ಕೆ ಲಾಭ ಬರುವ ರೀತಿಯಲ್ಲಿ ಖಂಡಿತವಾಗಿ ಪ್ರಯತ್ನಿಸ್ತೀವಿ. ನಿಮ್ಮ ಸಹಕಾರ ಇರಲಿ. ಆದಷ್ಟು ಬೇಗ ಈ ಮನವಿಗೆ ಸಕಾಲಿಕವಾಗಿ ಸ್ಪಂದಿಸಿ ಆದಷ್ಟು ಬೇಗ ಬಸ್ ರೂಟನ್ನು ಮಾಡಿಕೊಡ್ಬೇಕಾಗಿ ವಿನಂತಿ. ಸರಿ ಸರ್, ನಮ್ಮ ಕಡೆಯಿಂದ ಪೂರ್ತಿ ಪ್ರಯತ್ನ ಮಾಡ್ತೀವಿ. ಮಾಡಿ ನಾನು ನಮ್ಮ ವಿಭಾಗೀಯ ನಿಯಂತ್ರಣಾಧಿಕಾರಿಗೆ ಮಾತಾಡ್ತೀನಿ. ಆಮೇಲೆ ನಮ್ಮ ಡಿವಿಷನ್ DTO ಇರ್ತಾರೆ, ಟ್ರಾಫಿಕ್ ಆಫೀಸರ್ ಇರ್ತಾರೆ, ಅವ್ರಿಗೂ ಮಾತಾಡ್ತೀನಿ. ಮಾತಾಡಿ ಆದಷ್ಟು ಬೇಗ ಅದು ಒಂದು ಸ್ಟಾರ್ಟ್ ಮಾಡೋ ಥರ ಮಾಡೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.